ಮಾತಾಡ್ತಾರ. ನೀವು ಅಷ್ಟೇ ಹೇಳಿ, ಬೆಟ್ಟಿಂಗ್ ಮಾಡಿರ್ತಾರಲ್ಲ ಈ ದೇಶದಲ್ಲಿ, ಬೆಟ್ಟಿಂಗ್ ಆಗ್ತಲ್ಲ, ಬೆಟ್ಟಿಂಗ್ನವ್ರ ಹತ್ರ ದುಡ್ಡು ತೊಗೊಂತ ಇದಾರೆ ಪಾರ್ಟಿ ಆಫೀಸಿಗೆ. ಪಾರ್ಟಿ ಆಫೀಸ್ ಕಟ್ಲಿಕ್ಕೆ ಈ ದೇಶದ ಪಾರ್ಟಿ ಆಫೀಸ್ಗಳು ಬಿಜೆಪಿ ಅವ್ರನ್ನ ಕಟ್ತಾ ಇದಾರೆ. ಈ ಬೆಟ್ಟಿಂಗ್ನವ್ರ ಹತ್ರ ದುಡ್ಡು, ಯಾರು ಇವ್ ಗೋಹತ್ಯೆ ಮಾಡ್ತಾರಲ್ಲ, ಗೋಹತ್ಯೆ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದಾರಲ್ಲ, ಅವ್ರ ಹತ್ರ ದುಡ್ಡು ತೊಗೊಳ್ತಾ ಇದಾರೆ. ಇವ್ರು ಯಾರು ತೊಗೊಳ್ತಾ ಇದಾರೆ? ಬಿಜೆಪಿ ಏನ್ ತೊಗೊಂತಾರೆ ದುಡ್ಡು? ಎಲೆಕ್ಟ್ರಲ್ ಬಾಂಡ್ ನಲ್ಲಿ ಬೆಟ್ಟಿಂಗ್ ಮಾಡಿದವರು ಈ ಹೌಸಿ, ರಮ್ಮಿ, ಖೇಲೋ ಇಂಡಿಯಾ, ಏಕ್ ಇಂಡಿಯಾ, ಸ್ಮಾರ್ಟ್ ಇಂಡಿಯಾ, ಈ ಇಂಡಿಯಾ ಇವೆಲ್ಲ ಮಾಡಿ, ಈ ಸ್ಮಾರ್ಟ್ ಆ್ಯಪ್ಗಳು ಮಾಡಿ ರೊಕ್ಕ ಹೊಡ್ಕೊಂಡು ಹೊಂಟಾರಲ್ಲ ಜನರದು. ಮಾತಾಡಕ್ ಬಿಡ್ರಿ. ನಿಮ್ ದುಡ್ಡಲ್ಲೇ ಚಂದ ತಗೊಂಡು ಇವ್ರ ಆಫೀಸ್ಗಳು ಕಟ್ಕೊಂತ ಇದಾರೆ. ಗೋಮಾತೆ ಬಹಳ ದೊಡ್ಡ, ಮೊನ್ನೆ ನೋಡಿದೆ ಯಾರ್ದು, ಇವ್ರದ್ದು ಮೋದಿ ಸಾಹೇಬ್ರದ್ದು ವಿಡಿಯೋ ನೋಡಿದೆ. ಒಂದು ಸಣ್ಣ ಗೋಮಾತೆ ಇಟ್ಕೊಂಡು ಹಿಂಗೆಲ್ಲ ರಮಿಸೋದು. ಇವತ್ತು 3ನೇ ಸ್ಥಾನದಲ್ಲಿ ಇದೀವಿ. ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ನಾವು 3ನೇ ಸ್ಥಾನದಲ್ಲಿ ಇದೀವಿ ದೇಶದಲ್ಲಿ. ಅವ್ರ ಹತ್ರನು ಚಂದ ತೊಗೊಂತಾರೆ ಇವರು. ಅವ್ರು ಚಂದ ತೊಗೊಂಡು ಎಲೆಕ್ಟ್ರಲ್ ಬಾಂಡ್ ನಲ್ಲಿ ದುಡ್ಡು ಮಾಡ್ಕೊಂಡು, ಇವತ್ತು ಸುಪ್ರೀಂ ಕೋರ್ಟ್ ಅದು ಸಂಪೂರ್ಣವಾಗಿ ಅದು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ?